ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ಟೀಚರ್ ಮತ್ತು ಹೆಲ್ಪರ್ ಹುದ್ದೆಗೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸುವಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸ್ಕೋಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋ ನೋಡಿಕೊಂಡು ನೀವು ಮೊಬೈಲ್ ಮೂಲಕವೇ ತುಂಬ ಈಸಿಯಾಗಿ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ನಾನು ಅರ್ಜಿ ಸಲ್ಲಿಸ್ತಾ ಇರೋದು ಯಾದಗಿರಿ ಜಿಲ್ಲೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ. ಸೊ ನಿಮ್ಮ ಒಂದು ಜಿಲ್ಲೆಯದು ಬೇರೆ ಬೇರೆ ವೆಬ್ಸೈಟ್ ಇರುತ್ತೆ, ಸೊ ನೋಡಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಜಿಲ್ಲೆಯದು ZP ಯಾದಗಿರಿ ಅಂತ ಮಾಡಿದ್ದಾರೆ. ZPYadgiri.karnataka.gov.in ಅಂತ ಮಾಡಿದ್ದಾರೆ. ಸೊ ಇದು ನಮ್ಮ ಜಿಲ್ಲಾ ಪಂಚಾಯತ್ ವೆಬ್ಸೈಟು. ಇದರಲ್ಲಿಯೂ ಅರ್ಜಿಯನ್ನು ಕರೆದಿದ್ದಾರೆ. ಕಳೆದ ಬಾರಿ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇತ್ತು. ಇವಾಗ ಚೇಂಜಸನ್ನು ಮಾಡಿದ್ದಾರೆ. ಈ ಒಂದು ZP ಅಂಡರಲ್ಲಿ ಬರೋದ್ರಿಂದ ಅರ್ಜಿಯನ್ನು ಇಲ್ಲಿ ಕನ್ಫರ್ಮ್ ಆಗಿದೆ. ಸೊ ಇದೇ ವೆಬ್ಸೈಟ್ನಲ್ಲಿ ಅವರು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ರೀತಿ ನಿಮಗೆ ಓಪನ್ ಆಗುತ್ತೆ ಯಾದಗಿರಿ ಜಿಲ್ಲಾ ಪಂಚಾಯತ್ ವೆಬ್ಸೈಟು. ಸೊ ಇದನ್ನು ನೀವು ಕೆಳಗಡೆ ಸ್ಕ್ರಾಲ್ ಮಾಡಿಕೊಂಡಾಗ ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಬರುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮತ್ತಷ್ಟು ಓದಿ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ಇತ್ತೀಚಿನ ಸುದ್ದಿಗಳು. ಇದರಲ್ಲಿ ಫಸ್ಟ್ ಒಂದು ಬ್ಲಿಂಕ್ ಆಗ್ತಾ ಇದೆ ನೀವು ಅಂತ. ಇದರಲ್ಲಿ ಯಾದಗಿರಿ ಜಿಲ್ಲೆ ವಿವಿಧ ಅಂಗನವಾಡಿ ಕೇಂದ್ರಗಳಲ್ಲಿನ ಅಂಗನವಾಡಿ ಸಹಾಯಕರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳಿಗೆ ಅಧಿಸೂಚನೆ ಮತ್ತು ಆನ್ಲೈನ್ ಅರ್ಜಿ ಲಿಂಕ್ ಅಂತಿದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಅಧಿಸೂಚನೆ, ನಿಮಗೆ ಡೀಟೇಲ್ ಆದ ಅಧಿಸೂಚನೆ ಬೇಕು, ನೋಟಿಫಿಕೇಷನ್ ಅಂದರೆ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ PDF ಓಪನ್ ಆಗುತ್ತೆ. PDF ನೋಡ್ಕೋಬೋದು. ನಮಗೆ ಇವಾಗ ಆನ್ಲೈನ್ ಅರ್ಜಿ ಬೇಕಾಗಿದೆ. ಸೊ ಇಲ್ಲಿ ಏನಿದೆ ನೋಡಿ, ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತರಿಗೆ ಆನ್ಲೈನ್ ಅರ್ಜಿ ಅಂತ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಮತ್ತೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಸಲ್ಲಿಸೋದಿರುತ್ತೆ. ನೋಡಿ, ಸೇವಾ ಸಿಂಧು ವೆಬ್ಸೈಟಿಗೆ ಹೋಗಿದೆ. ಮೇಲ್ಗಡೆ ಸೇವಾ ಸಿಂಧು ವೆಬ್ಸೈಟ್ ನಿಮಗೆ ಕಾಣ್ತಾ ಇದೆ. ಇದು ಸೇವಾ ಸಿಂಧು ಲಿಂಕಿಗೆ ಹೋಗಿದೆ. ಸೊ ಇಲ್ಲಿ ನಿಮಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹೆಲ್ಪರ್ ಹುದ್ದೆಗೆ ನೇಮಕಾತಿ ಮಾಡುವ ಬಗ್ಗೆ ಅಂತಿದೆ. ಇಂಪಾರ್ಟೆಂಟ್ ಇಂಟ್ರಕ್ಷನ್ ಟು ಅಪ್ಲಿಕಾಂಟ್ ಅಂತಿದೆ. ಯೂಸ್ ಟ್ಯಾಬ್ ಕೀ ಟು ಎಂಟರ್ ದ ಡೀಟೇಲ್ಸ್ ಅಂತಿದೆ. ಇದೆಲ್ಲ ಓದ್ಕೋಬೇಕು. ಇಂಟ್ರಕ್ಷನನ್ನು ಕೊಟ್ಟಿರ್ತಾರೆ, ಸರಿಯಾಗಿ ಓದ್ಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸ್ಕೋಬೇಕು. ಎಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸ್ಕ್ಯಾನ್ ಮಾಡಿ ಇಲ್ಲಿ ನಿಮಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ, ಓದ್ಕೋಬೇಕು. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಈ ಕೆಳಗೆ ನೇಮಕಾತಿ ಮಾರ್ಗಸೂಚಿ ನಿಬಂಧನೆಗಳನ್ನು ಸ್ಪಷ್ಟವಾಗಿ ಓದಿಕೊಂಡು ನೀಡಲಾದ ಸೂಚನೆಯಂತೆ ಅರ್ಜಿಯನ್ನು ಭರ್ತಿ ಮಾಡಬೇಕಂತ. ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ ಅಂತ ಕೊಟ್ಟಿದ್ದಾರೆ. ವಯೋಮಿತಿ ನಿಮಗೆ ಅರ್ಜಿ ಸಲ್ಲಿಸಲು 19 ವರ್ಷ ಇರಬೇಕು. 19 ವರ್ಷದಿಂದ 35 ವರ್ಷ ಒಳಗಿನ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. 19ರಿಂದ 35 ವರ್ಷ ಒಳಗಿನವರು ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. ಅಂಗವಿಕಲರು ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ತಹಸೀಲ್ದಾರ್ ಅವರಿಂದ ಪಡೆದಿರುವಂಥ ಜಾತಿ ಪ್ರಮಾಣಪತ್ರ, ವಾಸಸ್ಥಳ ಪ್ರಮಾಣಪತ್ರ ಹೊಂದಿರಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು. ನೆಕ್ಸ್ಟ್ ಮುಂದಿನ ತಿಂಗಳು ನಿಮಗೆ 24ರವರೆಗೆ ಅವಕಾಶನ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 1 ತಿಂಗಳ ಅವಕಾಶ ಇದೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ. ನೋಡಿ, ಇವಾಗ ಈ ರೀತಿಯಾಗಿದೆ. ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನಿಮ್ಮ ಪ್ರಕಟಿಸಲಾದ ಅಧಿಸೂಚನೆ ಜಾಹೀರಾತು ಪರಿಶೀಲಿಸಿ ಅಂತಿದೆ. ಲಾಸ್ಟ್ ಡೇಟ್ ನಿಮ್ಗೆ ಗೊತ್ತಾಗಬೇಕಂದ್ರೆ ಅಧಿಸೂಚನೆ ನೋಡಿಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಮುಂದಿನ ತಿಂಗಳವರೆಗೂ ಇದೆ ನಿಮಗೆ, 24ರವರೆಗೂ. ಸೊ ಈ ರೀತಿಯಾಗಿ ಎಲ್ಲನೂ ಇಂಟ್ರಕ್ಷನ್ ಓದ್ಕೊಂಡ ನಂತರ ಕೆಳಗಡೆ ಬರಬೇಕು. ಕೆಳಗಡೆಯಲ್ಲಿ ನಿಮಗೆ ಹುದ್ದೆಯ ಮಾಹಿತಿ ಅಂತಿದೆ. ಸೊ ಹುದ್ದೆಯ ಮಾಹಿತಿ, ಜಿಲ್ಲೆಯ ಹೆಸರು, ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾದಗಿರಿ ಜಿಲ್ಲೆಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾಗಿ ನೋಡಿ, ನಿಮ್ಮ ಜಿಲ್ಲೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 24/8/2026 ಅಂತಿದೆ. ಅವಾಗಲೇ ಹೇಳಿದೆ ನಿಮಗೆ ಮುಂದಿನ ತಿಂಗಳು 24ರವರೆಗೂ ಅವಕಾಶ ಇದೆ, ಲಾಸ್ಟ್ ಡೇಟು. ಓಕೆ ಅಂತ ಕ್ಲಿಕ್ ಮಾಡಿ ಹುದ್ದೆ ಹೆಸರು ಅಂತಿದೆ. ನಾವಿವಾಗ ಅಂಗನವಾಡಿ ವರ್ಕರ್ಗೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ. ಅಂಗನವಾಡಿ ಟೀಚರ್ ಅಂತ ಏನು ಕರಿತೀವಿ, ಅಂಗನವಾಡಿ ವರ್ಕರ್ ಕಾರ್ಯಕರ್ತೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು PUC ಮೇಲೆ ಇರುವಂಥದ್ದು. ನೇಮ್ ಆಫ್ ದ ಪ್ರಾಜೆಕ್ಟ್ ಅಂತಿದೆ. ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಬಂದು ಗುರುಮಿಠಕಲ್, ಯಾದಗಿರಿ, ಶಾಪೂರು, ಸುರಪುರ ಅಂತಿದೆ. ನಾವು ಸುರಪುರದವರು, ಹಾಗಾಗಿ ನಾವು ಸುರಪುರ ತಾಲೂಕಿನಲ್ಲೇ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸಿಟಿ, ಟೌನ್, ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತ್ ಅಂತಿದೆ. ಸೊ ಇಲ್ಲಿ ಎಲ್ಲಿ ಕನ್ಫರ್ಮ್ ಆಗಿದೆ ಅಲ್ಲಿ ನಾವು ತೊಗೊತಾ ಇದ್ದೀವಿ. ನಿಮಗೆ ಗ್ರಾಮೀಣ ಭಾಗದವರಾಗಿದ್ದರೆ ಗ್ರಾಮ ಪಂಚಾಯತ್ ಲೆವೆಲ್ ನಿಮ್ಮ ಒಂದು ಗ್ರಾಮ ಇದ್ದರೆ ಗ್ರಾಮ ಪಂಚಾಯತ್ ಅಂತ ತೊಗೊಳ್ಳಿ. ಸಿಟಿನಲ್ಲಿ ಬರ್ತಾ ಇದ್ದರೆ ಹೋಬಳಿ, ಸಿಟಿ ಅಂದರೆ ಪಟ್ಟಣ ಪಂಚಾಯತಿ, ಪಟ್ಟಣ ಮತ್ತು ಪುರಸಭೆ, ನಗರಸಭೆ ಅಂತ ಏನು ಕರಿತೀವೋ ಆ ಒಂದು ಸಿಟಿಗಳಿಗೆ ಈ ಒಂದು ತೊಗೋಬೇಕಾಗುತ್ತೆ, ಸಿಟಿ ಅಂತ. ಅಲ್ಲಿ ಸಿಟಿದ ಅರ್ಜಿಯನ್ನು ಹಾಕ್ತಾಯಿದ್ದೀನಿ. ನಮ್ಮ ಸುರಪುರ ತಾಲೂಕಿಂದ ಸಿಟಿ ಅಂತ ತೊಗೊಂಡಿದ್ದೀನಿ. ಸುರಪುರ ಸಿಟಿ. ನೇಮ್ ಆಫ್ ದ ಸಿಟಿ ಅಂತ ಕೊಟ್ಟಿದ್ದಾರೆ. ಟೌನು, ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತ್ ಮತ್ತು ಇಲ್ಲಿ ಕೆಂಬಾಯಿ ಅಂತ ಕೊಟ್ಟಿದ್ದಾರೆ, ಕೆಂಬಾಯಿ ಅಂತ ತೊಗೊತೀನಿ.
ಅದಂತರ ನೇಮ್ ಆಫ್ ದ ಅಂಗನವಾಡಿ ಸೆಂಟರ್ ಅಪ್ಲೈಯಿಂಗ್ ಫಾರ್ ಅಂತಿದೆ. ಇಲ್ಲಿ ಯಾವೊಂದು ಅಂಗನವಾಡಿ ಕೇಂದ್ರಕ್ಕೆ ಅರ್ಜಿ ಆಹ್ವಾನ ಆಗಿದೆ ಇದೇ ನಿಮಗೆ ಇಲ್ಲಿ ಶೋ ಆಗುತ್ತೆ. ಯಾವೊಂದು ನೀವು ಗ್ರಾಮ ಪಂಚಾಯಿತಿ ಮುನ್ಸಿಪಾಲಿಟಿ ಏನು ತೊಗೊತಿರೋ ಟೌನು ಅದ್ರ ಮೇಲೆ ನಿಮಗೆ ಲಾಸ್ಟಲ್ಲೇ ಗೊತ್ತಾಗುತ್ತೆ ಯಾವೊಂದು ವಾರ್ಡಿಗೆ ಯಾವೊಂದು ಗ್ರಾಮಕ್ಕೆ ಅರ್ಜಿ ಆಹ್ವಾನ ಆಗಿದೆ ಅಂತ. ಇಲ್ಲಿ ಕೆಂಬಾವಿಯಲ್ಲಿ ಕಾಳಮ್ಮಗುಡಿ ಸೆಂಟರ್ ಮತ್ತು ಕೆಂಬಾವಿ 5ನೇ ಅಂತ ಕೊಟ್ಟಿದ್ದಾರೆ. ಕೆಂಬಾವಿ 5 ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ ನಿಮಗೆ. ಇಲ್ಲಿ ಅಭ್ಯರ್ಥಿ ಹೆಸರು, ನೇಮ್ ಆಫ್ ದ ಕ್ಯಾಂಡಿಡೇಟು, SLC ಪ್ರಕಾರ ಇಲ್ಲಿ ಹೆಸರನ್ನು ಫಿಲ್ ಮಾಡ್ತಾ ಹೋಗಿ. ನಾನು ಫಿಲ್ ಮಾಡ್ತಾ ಇಲ್ಲ, ಅದನ್ನು ಬ್ಲರ್ ಮಾಡಬೇಕಾಗುತ್ತೆ, ಹಾಗಾಗಿ ಹೆಸರು ಹಾಕ್ಕೊಳ್ಳಿ. ತಂದೆ ಹೆಸರು, ಮದುವೆ ಆಗಿದ್ದರೆ ಗಂಡನ ಹೆಸರನ್ನ ಹಾಕ್ಕೊಳ್ಳಿ, ಮದುವೆ ಆಗಿಲ್ಲ ಅಂದರೆ ತಂದೆ ಹೆಸರು ಹಾಕ್ಕೊಳ್ಳಿ. ತಾಯಿ ಹೆಸರು ಕೇಳ್ತದೆ, ತಾಯಿ ಹೆಸರು ಹಾಕ್ಕೊಳ್ಳಿ. ಹುದ್ದೆಗೆ ನಿಗದಿಪಡಿಸಿದ ಮೀಸಲಾತಿ ಕ್ಯಾಟಗರಿ ರಿಸರ್ವ್ಡ್ ಅಂತ ಕೊಟ್ಟಿದ್ದಾರೆ, ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SC ಅಂತಿದೆ. ಈ ಒಂದು ಕೆಂಬಾವಿ 5 ಅಪ್ಲಿಕೇಶನ್ ಆಗ್ತಾಯಿದ್ದೋ ಆ ಒಂದು ಯಾವುದು ಕ್ಯಾಟಗರಿ ಬರುತ್ತೆ ಮೀಸಲಿದೆ ಆ ಒಂದು ಇಲ್ಲಿ ಕ್ಯಾಟಗರಿ ನಿಮಗೆ ಇಲ್ಲಿ ಶೋ ಆಗುತ್ತಾ ಹೋಗುತ್ತೆ. ನಂತರ ಜೆಂಡರ್ ಮೇಲ್ ನೋಡಿ, ಫೀಮೇಲು ತೃತೀಯಲಿಂಗ ಎರಡಕ್ಕೆ ಅವಕಾಶ ಇದೆ. ಹೆಣ್ಮಕ್ಳಿಗೆ ಮಾತ್ರ ಬರೋದು, ತೃತೀಯಲಿಂಗ ಅಲ್ಪಸಂಖ್ಯಾತರಿಗೆ ಬರೋದು. ವೈಯಕ್ತಿಕ ಸ್ಥಿತಿ, ವೈವಾಹಿಕ ಸ್ಥಿತಿ, ಮದುವೆ ಆಗಿದೆ ಆಗಿಲ್ಲ ಅನ್ನೋಕ್ಕೆ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್. ಅದರ ನಂತರ ನೀವು ವಿಶೇಷ ಚೇತನರಾಗಿದ್ದೀರಾ ಅಂತ ಕೇಳುತ್ತೆ. ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ಹೌದಾ ಅಲ್ಲ ಅಂತ. ಅಂಗವಿಕಲರ ಹೌದಾ ಅಲ್ಲ ಅಂತ ಕೇಳುತ್ತೆ. ಅಂಗವಿಕಲ ಆಗಿದ್ದರೆ ಎಸ್ ಅಂತ ಟಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಂತ ಜನ್ಮ ದಿನಾಂಕ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ SLCನಲ್ಲಿರುವಂತೆ ಜನ್ಮ ದಿನಾಂಕವನ್ನು ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತು ಹಾಕೊಂಡ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಪತ್ರ ವ್ಯವಹಾರದ ವಿವರಗಳಂತಿದೆ. ಡೀಟೇಲ್ಸ್ ಆಫ್ ಕರೆಸ್ಪಾಂಡೆನ್ಸ್, ನಿಮ್ಮ ಒಂದು ಸಂಪೂರ್ಣ ಅಡ್ರೆಸ್ಸನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ ಕೇಳ್ತಾಯಿದೆ, ಚಾಲ್ತಿರೋ ಮೊಬೈಲ್ ನಂಬರು, ಇಮೇಲ್ ID, ರಾಜ್ಯದ ಹೆಸರು ಕೇಳ್ತಾಯಿದೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊಬೈಲಲ್ಲಿ ಅರ್ಜಿ ಸಲ್ಲಿಸ್ಕೋಬೋದು, ಏನು ತೊಂದರೆ ಇಲ್ಲ. ಜಿಲ್ಲೆಯ ಹೆಸರು, ಡಿಸ್ಟಿಕ್ ನೇಮು, ನಿಮ್ಮ ಸ್ವಂತ ಜಿಲ್ಲೆ, ವಿಳಾಸ ಆಧಾರ್ ಕಾರ್ಡ್ನಲ್ಲಿ ಹೆಂಗಿರುತ್ತೋ ಅದೇ ರೀತಿಯಾಗಿ ಇಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಂಬಿಡಿ. ನಿಮ್ಮ ಒಂದು ವಾರ್ಡ್ ಹೆಸರು, ಏರಿಯಾ ಹೆಸರು, ಮನೆ ನಂಬರು, ಹೋಬಳಿ, ತಾಲೂಕು, ಡಿಸ್ಟಿಕ್ ಎಲ್ಲನೂ ಇಲ್ಲಿ ಫಿಲ್ ಮಾಡ್ಕೊಂಬಿಡಿ. 2 ಬಾಕ್ಸ್ ಇದ್ದಾರೋ ಈ 2 ಬಾಕ್ಸಲ್ಲಿ ನೀವು ಎಲ್ಲ ಡೀಟೇಲಾಗಿ ಫಿಲ್ ಮಾಡ್ಕೊಳ್ಳಿ. ಅಂತ ಪಿನ್ ಕೋಡ್ ಕೇಳ್ತಾ ಇದೆ, ಈ ಪಿನ್ ಕೋಡ್ ಹಾಕ್ಕೊಳ್ಳಿ. ಪಿನ್ ಕೋಡ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಬ್ಯಾಕ್ ಸೈಡು ಪಿನ್ ಕೋಡ್ ಕೊಟ್ಟಿರ್ತಾರೆ, ಪಿನ್ ಕೋಡ್ ಹಾಕ್ಕೊಳ್ಳಿ. ಅದ ನಂತರ ಇಲ್ಲಿ ಮತ್ತು ಅಗತ್ಯ ಅರ್ಹತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಅರ್ಹತಾ ಪರೀಕ್ಷೆ ಇದೆ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತಿದೆ. ಇಲ್ಲಿ ನಿಮಗೆ PUC ಬೇಕಾಗಿದೆ. ಅಂಗನವಾಡಿ ಕಾರ್ಯಕರ್ತ ಹುದ್ದೆ PUC ಮೇಲಿದೆ, ಹಾಗಾಗಿ PUC ಅಂತ ಹಾಕ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ, PUC ರಿಜಿಸ್ಟ್ರೇಷನ್ ನಂಬರನ್ನ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. PUC ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡ ನಂತರ ನಿಮಗೆ ಡಿಡ್ ಯು ಸ್ಟಡಿ ಕನ್ನಡ ಆ್ಯಸ್ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ SLC ಅಂತಿದೆ. SLCನಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡ ಕಲ್ತಿದ್ದೀರಾ ಅಂತ ಕೇಳ್ತಾ ಇದೆ. ಕನ್ನಡ ಆಲ್ಮೋಸ್ಟ್ ಆಗಿ PUCನಲ್ಲಿ SLCನಲ್ಲಿ ಕನ್ನಡ ಭಾಷೆ ಫಸ್ಟ್ ಅಥವಾ ಸೆಕೆಂಡ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದನ್ನು ಎಸ್ ಅಂತಲೇ ತಗೊಳ್ಳಿ. ಅದನಂತರ ಉತ್ತೀರ್ಣ ಆಯ್ಕೆ ಅಂಕಗಳು, ಪಾಸಿಂಗ್ ಆಪ್ಷನ್ ಮಾರ್ಕ್ ಅಂತಿದೆ. ಮಾರ್ಕ್ಸ್ ಇದ್ದಾವೆ SLC PUCನಲ್ಲಿ ಮಾರ್ಕ್ಸೇ ಇರುತ್ತೆ. ಕರ್ನಾಟಕದಲ್ಲಿ ಮಾರ್ಕ್ ಅಂತ ತೊಗೊಳ್ಳಿ. ಮಾರ್ಕ್ಸ್ ಇಲ್ಲಿ ಕೇಳ್ತಾ ಇದೆ ನೋಡಿ, ಮಾರ್ಕ್ಸ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತಿದೆ. ಸೊ ಇಲ್ಲಿ ನಿಮಗೆ ಪಡೆದಿರುವ ಗರಿಷ್ಠ ಅಂಕಗಳು ಹಾಕ್ಕೋಬೇಕು. ಗರಿಷ್ಠ ಅಂಕಗಳು ಟೋಟಲ್ಲು PUCನಲ್ಲಿ 600 ಇರುತ್ತೆ, 600 ಹಾಕ್ಕೊಳ್ಳಿ. ಪಡೆದ ಅಂಕಗಳು ಎಷ್ಟು ಪಡೆದಿರ ಆ ಒಂದು ಪಡೆದ ಅಂಕಗಳು ಹಾಕ್ಕೊಳ್ಳಿ. ಶೇಕಡವಾರು ಪರ್ಸೆಂಟೇಜು ನಿಮಗೆ ಇಲ್ಲಿ ಪರ್ಸೆಂಟೇಜ್ ಬರುತ್ತೆ. ಮಾರ್ಕ್ಸ್ ಟೋಟಲ್ ಮಾರ್ಕ್ಸು ಪಡೆದಿರುವ ಅಂಕಗಳು ಹಾಕ್ಕೊಂಡ್ರೆ ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ನಿಮಗಿಲ್ಲಿ ಶೋ ಆಗುತ್ತೆ. ಪರ್ಸೆಂಟೇಜ್ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಶೋ ಆಗುತ್ತೆ. ಸೊ ಇದಾದ ನಂತರ ಮತ್ತೆ ನಿಮಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇತರೆ ವಿದ್ಯಾರ್ಥಿ ವಿವರಗಳು ಅಂತ ಕೇಳ್ತದೆ. ಯು ಕಂಪ್ಲೀಟೆಡ್ ಇನ್ ECC ಡಿಪ್ಲೊಮಾ ಕೋರ್ಸ್ ಫ್ರಮ್ DESRT ಅಂತಿದೆ. ನೀವು ಡಿಪ್ಲೊಮಾ ಕೋರ್ಸ್ ಈ ಒಂದು ಕೋರ್ಸ್ನಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಕಂಪ್ಲೀಟ್ ಮಾಡಿದರೆ ಹೌದು ಅಂತ ಕೊಡಬೇಕು. ಕಂಪ್ಲೀಟ್ ಮಾಡಿಲ್ಲ ಅಂದರೆ ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಯಾವ್ಯಾವ ಕಂಪ್ಲೀಟೆಡ್ JOC ಅಂತಿದೆ. JOC ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಮಾಡಿದ್ದೀರಾ ಹೌದು ಅಂತ ಕೊಡಬೇಕು, ಮಾಡಿಲ್ಲ ಅಂದರೆ ಇಲ್ಲ ಅಂತಲೇ ಸೆಲೆಕ್ಟ್ ಮಾಡಿ. ಯಾವ್ಯಾವ ಕಂಪ್ಲೀಟೆಡ್ NTT ಕೋರ್ಸ್ ಅಂತಿದೆ. NTT ಕೋರ್ಸ್ ಕಂಪ್ಲೀಟ್ ಆಗಿದ್ದರೆ ಎಸ್ ಅಂತ ತೊಗೊಳ್ಳಿ, ಮಾಡಿಲ್ಲ ಅಂದರೆ ಇದನ್ನು ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ್ಯಾವ ಕಂಪ್ಲೀಟೆಡ್ ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಅಂಗನವಾಡಿ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಕೋರ್ಸ್ ಅಂತಿದೆ. ಈ ಒಂದು ಕೋರ್ಸ್ ನೀವು ಕಂಪ್ಲೀಟ್ ಮಾಡಿದರೆ ಹೌದು ಅಂತ ತೊಗೋಬೇಕು, ಮಾಡಿಲ್ಲ ಅಂದರೆ ಇದನ್ನು ನೋ ಅಂತಲೇ ಹಾಕ್ಕೊಳ್ಳಿ. ಸೊ ಯಾವ ಕೋರ್ಸ್ ಕಂಪ್ಲೀಟ್ ಮಾಡಿಲ್ಲ ಒಂದು ಅಭ್ಯರ್ಥಿ, ಹಾಗಾಗಿ ಇದನ್ನೆಲ್ಲ ನೋ ಅಂತ ತೊಗೊತಾ ಇದ್ದೀನಿ.
ಅದಾದ ನಂತರ ಇಲ್ಲಿ ಯಾವ್ಯಾವ ಕಂಪ್ಲೀಟೆಡ್ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಅಂತಿದೆ. ಸೊ ಇದನ್ನು ಮಾಡಿಲ್ಲ ಅವರು, ನೋ ಅಂತ ಅಂತಿದ್ದೀನಿ. ಯಾವ್ಯಾವ ಕಂಪ್ಲೀಟೆಡ್ 1 year ಪ್ರೀ ಪ್ರೈಮರಿ ಟ್ರೈನಿಂಗ್ ಅಂತಿದೆ. ಪ್ರೀ ಪ್ರೈಮರಿ ಟ್ರೈನಿಂಗ್ ಕೋರ್ಸನ್ನು ಇವರು ಕಂಪ್ಲೀಟ್ ಮಾಡಿದರೆ ಎಸ್ ಅಂತ ತೊಗೋಬೇಕು, ಇಲ್ಲಾಂದರೆ ನೋ ಅಂತಲೇ ತೊಗೋಬೇಕಾಗುತ್ತೆ. ಸೊ ಮಾಡಿದರೆ ಎಸ್ ಅಂತ ತೊಗೋಬೇಕು, ಇಲ್ಲಾಂದರೆ ನೋ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಇತರೆ ಮಾಹಿತಿಗಳು ಇಲ್ಲಿ ಆರ್ ಯು ರೆಸಿಡೆಂಟ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ದ ಡಿಪಾರ್ಟ್ಮೆಂಟ್ ಮಿನಿಮಮ್ 3 years ಕರೆಕ್ಟ್ ಕ್ವೆಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟೇಟ್ ಹೋಮ್ಸ್ ಅಂತಿದೆ. ಅಂದರೆ ಸ್ವಂತ ಕರ್ನಾಟಕ ನಿವಾಸಿ ಮತ್ತು ಸ್ಥಳೀಯ ನಿವಾಸಿ ಆಗಿದ್ದೀರಾ, 3 ವರ್ಷದಲ್ಲಿ ಅಲ್ಲಿ ವಾಸವಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ನಿಮಗೆ. ರೆಸಿಡೆಂಟ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಡಿಪಾರ್ಟ್ಮೆಂಟು ಆ ಇಲಾಖೆಯಲ್ಲಿ ಆ ಸಂಬಂಧಪಟ್ಟಿರುವಂಥ ಇನ್ಸ್ಟಿಟ್ಯೂಟ್ನಲ್ಲಿ 3 ವರ್ಷ ನೀವು ವಾಸವಾಗಿದ್ದೀರಾ ಅಂತ ಕೇಳುತ್ತೆ. ಎಸ್ ಅಂತ ತಗೊಳ್ಳಿದ್ದನ್ನು. ಅಥವಾ ಸ್ಟೇಟ್ ಹೋಮ್ಸ್ ಅಂತಿದೆ, ನಿಮ್ಮ ಒಂದು ಸ್ವಂತ ರಾಜ್ಯದವರು, ಹಾಗಾಗಿ ಇದನ್ನು ಹೌದು ಅಂತ ತಗೊಳ್ಳಿ. ಆನಂತರ ಆರ್ ಯು ಡಿವೋರ್ಸ್ಡ್ ವುಮೆನ್ ಅಂತ ಕೇಳ್ತಾ ಇದೆ. ವಿಧವೆಯಾಗಿ ನೀವು ಡಿವೋರ್ಸ್ ಆಗಿದ್ದರೆ ಇದನ್ನು ಎಸ್ ಅಂತ ನೀವು ತೊಗೋಬೇಕಾಗುತ್ತೆ. ಡಿವೋರ್ಸ್ ಆಗಿಲ್ಲ ಅಂದರೆ ಇದನ್ನು ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಆರ್ ಯು ಆ್ಯಸಿಡ್ ಅಟ್ಯಾಕ್ಡ್ ವುಮೆನ್ ಅಂತಿದೆ. ಆ್ಯಸಿಡ್ ದಾಳಿಗೆ ಒಳಗಾದ ಮಹಿಳೆ ಅಂತ ಕೇಳ್ತಾ ಇದೆ. ಸೊ ಇಲ್ಲ ಅಂತ ತೊಗೊಳ್ಳಿ. ನಿಮಗೆ ಆ್ಯಸಿಡ್ ದಾಳಿಗೆ ಒಳಗಾಗಿದ್ದರೆ ಮಾತ್ರ ಹೌದು ಅಂತ ತೊಗೋಬೇಕಾಗುತ್ತೆ. ಆರ್ ಯು ವಿಧವೆ ಅಂತ ಕೇಳ್ತಾ ಇದೆ. ನೀವು ವಿಧವೆಯರಾಗಿದ್ದರೆ ಮಾತ್ರ ನೀವು ಈ ಒಂದು ಎಸ್ ಅಂತ ತೊಗೋಬೇಕಾಗುತ್ತೆ. ವಿಧವೆ ಆಗಿಲ್ಲ ಅಂದರೆ ಇದು ನೋ ಅಂತಲೇ ಸೆಲೆಕ್ಟ್ ಮಾಡಿ. ಆರ್ ಯು ಡಾಟರ್ ಆಫ್ ದ ಫಾರ್ಮರ್ ದೇವದಾಸಿ ಅಂತಿದೆ. ರೈತ ಮಕ್ಕಳು ಅಥವಾ ದೇವದಾಸಿ ಮಗಳ ಅಂತ ಕೇಳ್ತಾ ಇದೆ. ಅದಿದ್ದರೆ ಹೌದು ಅಂತ ತೊಗೊಳ್ಳಿ, ಇಲ್ಲಾಂದರೆ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಪ್ರೊಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತಿದೆ. ರೆಫ್ಯೂಸು. ಇಲ್ಲಿ ನಿಮಗೆ ಯೋಜನಾ ನಿರಾಶ್ರಿತ ಅಂತ ಏನು ಕರಿತೀವಿ, ಪ್ರೊಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ದರೆ ಹೌದನ್ನು ತೊಗೋಬೇಕು. PDF ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂದರೆ ಇದನ್ನು ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ರೆಸಿಡೆಂಟ್ ಸರ್ಟಿಫಿಕೇಟ್ ನಂಬರ್ ಅಂತಿದೆ. ರೆಸಿಡೆಂಟ್ ವಾಸಸ್ಥಳ ಏನು ನಿಮ್ಮ ಮಾಡ್ಕೊಂಡಿರ್ತೀರ 3 ವರ್ಷದ ವಾಸಸ್ಥಳ 3 years ಮಿನಿಮಮ್ಮು. ನೀವು ಯಾವ ಒಂದು ಊರಲ್ಲಿ ಇರ್ತೀರ ಆ ಒಂದು ಊರಲ್ಲಿ 3 ವರ್ಷ ನೀವು ವಾಸವಾಗಿರಲೇಬೇಕು, ಅಂದಾಗ ಮಾತ್ರ ನಿಮಗೆ. ಮತ್ತು ಕರ್ನಾಟಕ ನಿವಾಸಿ ಆಗಿರಬೇಕು. ಮೇಲ್ಗಡೆ ಏನು ಕೊಟ್ಟಿದ್ದಾರಲ್ಲ, ರೆಸಿಡೆಂಟ್ ಆಫ್ ಇನ್ಸ್ಟಿಟ್ಯೂಷನ್ ಡಿಪಾರ್ಟ್ಮೆಂಟ್ 3 years ಮಿನಿಮಮ್ ಅಂತ ಕೊಟ್ಟಿದ್ದಾರೆ. 3 ವರ್ಷ ನೀವು ಅಲ್ಲಿ ವಾಸ ಆಗಿ ಆ ಒಂದು ವಾಸಸ್ಥಳ ಪಡೆದಿರಬೇಕು. ಆಡಿ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಡೇಟ್ ಆಫ್ ರೆಸಿಡೆಂಟ್ ಸರ್ಟಿಫಿಕೇಟ್ ಇಶ್ಯೂ ಅಂತ ಕೇಳ್ತಾ ಇದೆ. ಈ ಒಂದು ವಾಸಸ್ಥಳ ಸರ್ಟಿಫಿಕೇಟನ್ನು ಯಾವಾಗ ಇಶ್ಯೂ ಮಾಡಿದಾರೆ ಆ ಒಂದು ಡೇಟನ್ನು ನೀವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಎಲ್ಲನೂ ಕರೆಕ್ಟಾಗಿ ಹಾಕ್ಕೊಂಡ ನಂತರ ನೀವು ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಮತ್ತು ಇಲ್ಲಿ ಘೋಷಣೆ ಕೇಳ್ತಾ ಇದೆ. ಡಿಕ್ಲರೇಷನ್ ಟಿಕ್ ಮಾಡ್ಕೊಳ್ಳಿ, ಅಗ್ರಿ ಅಂತ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇದೆಲ್ಲ ಈ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪು. ಸೊ ಎಲ್ಲನೂ ಕರೆಕ್ಟಾಗಿದೆ ಅಂತ ಮೇಲಿಂದ ಕೆಳಗಡೆ ಒಂದು ಸಲ ನೋಡ್ಕೊಂಬರ್ಬೇಕಾಗುತ್ತೆ. ಇಷ್ಟೊತ್ತು ಏನು ಫಿಲ್ ಮಾಡಿದ್ವಿ ನಾವು ಅದೆಲ್ಲ ನೀವು ರಿವ್ಯೂಯಲ್ಲಿ ನಿಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ಸರಿಯಾಗಿದೆ ಮಾಹಿತಿ ಅಂತ ನೋಡ್ಕೊಳ್ಳಿ. ಏನಾದರೂ ತಪ್ಪು ಫಿಲ್ ಮಾಡಿದರೆ ನೀವು ಎಡಿಟ್ ಮಾಡೋಕ್ಕೆ ಅವಕಾಶ ಇದೆ. ಇಲ್ಲಿ 8 ಅಂತ ಕೊಟ್ಟಿದ್ದಾರೆ, ಇವಾಗ ಎಡಿಟ್ ಮಾಡ್ಕೋಬೋದು ತಪ್ಪಾಗಿದ್ದರೆ. ಏನೂ ತಪ್ಪಾಗಿಲ್ಲ, ಎಲ್ಲನೂ ಕರೆಕ್ಟಾಗಿದೆ ಅಂದ್ಕೊಂಡ್ರೆ ಇಲ್ಲಿ ಅಟ್ಯಾಕ್ ಮ್ಯಾನೇಜರ್ ಅಂತಿದೆ ನೋಡಿ, ಅಟ್ಯಾಕ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ ಕ್ಲಿಕ್ ಮಾಡಿದ್ದೀನಿ, ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಿದೆ. ಇವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಒಳಗೆ ಬಂದಿದೆ. ಸೊ ಇಲ್ಲಿ ಏನೇನು ಅಪ್ಲೋಡ್ ಮಾಡಬೇಕಪ್ಪ ಅಂದರೆ ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಅಂತಿದೆ ನೋಡಿ. ಸಿಗ್ನೇಚರ್ ಹೊಂದಿರಬೇಕಾಗುತ್ತೆ. ಫೋಟೋದ ಕೆಳಗಡೆ ಸಿಗ್ನೇಚರ್ ಹೊಂದಿರುವಂಥ ಫೋಟೋನ ನೋಡಿ, ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ JPG ಸ್ವರೂಪ 25 KB ಅಂತಿದೆ. 25 KBನಲ್ಲಿ ಫೋಟೋ ಸ್ಕ್ಯಾನ್ ಮಾಡಿಕೊಂಡಿರಬೇಕು. ಅದ್ರ ಕೆಳಗಡೆ ಸಿಗ್ನೇಚರ್ ಮಾಡಿರುವಂಥ ಫೋಟೋನ ಅಪ್ಲೋಡ್ ಮಾಡಿದ್ವಿ. ಚೂಸ್ ಫೈಲ್ ತೊಗೊಂಡು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿಬಿಡಿ. ಸಿಗ್ನೇಚರ್ ಆಫ್ ದ ಅಪ್ಲಿಕಾಂಟ್ ಅಂತಿದೆ. ಇದನ್ನು ಕೂಡ ಅಷ್ಟೇ 20 KB ಒಳಗಡೆ ಇರಬೇಕು. ಇದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಾಡ್ಕೊಂಡು ಅಪ್ಲೋಡ್ ಮಾಡಿ ಚೂಸ್ ಫೈಲ್ ಅಂತ. SLC ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಕೇಳ್ತಾ ಇದೆ. ಇದು PDF ಫಾರ್ಮೆಟಲ್ಲಿ ಇರಬೇಕು ನೋಡಿ. PDF ಸೈಜು ಲೆಸ್ ದೆನ್ 1 MB ಅಂತ ಕೊಟ್ಟಿದ್ದಾರೆ. 1 MB ಒಳಗಡೆ ಇರಬೇಕು. PVC ಮಾರ್ಕ್ಸ್ ಕಾರ್ಡು ಸೈಲು 1 MB ಒಳಗಡೆ ಇರಬೇಕು. ಇದನ್ನು ಕೂಡ ಫೈಲ್ ಸೈಜ್ ಶುಡ್ ಬಿ ಲೆಸ್ ದೆನ್ 1 MB ಅಂತ ಕೊಟ್ಟಿದ್ದಾರೆ. PVC ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟು ಇದನ್ನು ಕೂಡ PDF ಮಾಡ್ಕೊಳ್ಳಿ. ಇಲ್ಲಿ ಏನು ಕೊಟ್ಟಿಲ್ಲ PDF ಅಂತ PDF ಮಾಡ್ಕೊಂಡು ಇದು ಮಾಡಿ. ಡೊಮೆಸಿನ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ನಿವಾಸಿ ಪ್ರಮಾಣಪತ್ರ ಅಥವಾ ವಾಸಸ್ಥಳ ಪ್ರಮಾಣಪತ್ರ ಎರಡರಲ್ಲಿ ಒಂದೊಂದು ಕೊಟ್ಟಿದ್ದಾರೆ ನೋಡಿ. ಡೊಮೆಸಿನ್ ನಿವಾಸಿ ಅಥವಾ ರೆಸಿಡೆಂಟ್ ಸರ್ಟಿಫಿಕೇಟ್ ವಾಸಸ್ಥಳ ಎರಡರಲ್ಲಿ ಒಂದನ್ನು ಮಾಡಬೇಕಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಡಿಪಾರ್ಟ್ಮೆಂಟಲ್ ಇನಿಮೇಟ್ ಅಂತ ಕೊಟ್ಟಿದ್ದಾರೆ ಅಥವಾ ರೆಸಿಡೆಂಟ್ ಸರ್ಟಿಫಿಕೇಟು PDF ಫೈಲ್ ಲೆಸ್ ದೆನ್ 1 MB ಅಂತ ಕೊಟ್ಟಿದ್ದಾರೆ. ನೀವೇನದು ಡಿಪಾರ್ಟ್ಮೆಂಟಲ್ಲಿ 3 ವರ್ಷ ಕೆಲಸ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ನೀವು ದೃಢೀಕೃತವನ್ನು ಬರ್ಸ್ಕೊಂಬಂದಿರಬೇಕು. ಯಾಕಂದರೆ 3 ವರ್ಷ ಸೇವೆ ಸಲ್ಲಿಸಿದವರಿಗೆ ಕೂಡ ಅವಕಾಶ ಇದೆ. ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ಯಾರು ಮಾಡಿರ್ತಾರೆ ಡಿಪಾರ್ಟ್ಮೆಂಟ್ 3 ವರ್ಷ ಅಂಥವ್ರ ಸರ್ಟಿಫಿಕೇಟ್ಗಳನ್ನು ಪಡೆದಿರಬೇಕಾಗುತ್ತೆ. ಹಾಗಾಗಿ ನೋಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ರೆಸಿಡೆಂಟು ಕರ್ನಾಟಕ ನಿವಾಸಿ ಅಥವಾ ಡಿಪಾರ್ಟ್ಮೆಂಟಲ್ ಇನಿಮೇಟ್ ಸರ್ಟಿಫಿಕೇಟನ್ನು ಪಡೆದಿರೋರು ಇಲ್ಲ ಅಪ್ಲೋಡನ್ನು ಮಾಡಬೇಕು ಅನ್ವಯಿಸಿದ್ದಲ್ಲಿ.
ಸೊ ಇಷ್ಟನ್ನು ಅಪ್ಲೋಡ್ ಮಾಡಬೇಕು. ಮಾಡಿದ ನಂತರದಲ್ಲಿ ಸೇವ್ ಅನ್ನೆಕ್ಜರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ ಸೇವ್ ಅಂತ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ ಈ ರೀತಿಯಾಗಿ ಬರುತ್ತೆ. ಸಬ್ಮಿಟ್ ಅಂತ ಬಂದಿದೆ, ಲಾಸ್ಟ್ ಸ್ಟೆಪ್ಪು ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಿ. ನೋಡಿ ಈ ರೀತಿಯಾಗಿ ಲಾಸ್ಟಲ್ಲಿ ನಿಮಗೆ ಅಕ್ನಾಲೆಜ್ಮೆಂಟ್ ಬರುತ್ತೆ, ಸ್ವೀಕೃತಿ. ಈ ಒಂದು ಸ್ವೀಕೃತಿಯನ್ನು ನೀವು ಒಂದು ಕಾಪಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಒಂದು ಸ್ಕ್ರೀನ್ಶಾಟ್ ಕೂಡ ತೆಗೆದು ಇಟ್ಕೊಂಡ್ರಿ. ಒಂದು ನಿಮ್ಮ ಹತ್ರ ಪ್ರಿಂಟರ್ ಇದ್ದರೆ ಒಂದು ಕಾಪಿ ಪ್ರಿಂಟ್ ತೆಗೆಸಿ ಇಟ್ಕೊಂಡ್ರಿ, ರೆಫರೆನ್ಸಲ್ಲಿ ಬೇಕಾಗುತ್ತೆ ಮುಂದೆ. ಸೊ ನಿಮಗೆ ಈ ರೀತಿಯಾಗಿ ತುಂಬ ಈಸಿಯಾಗಿ ನೀವು ಅಂಗನವಾಡಿ ಟೀಚರ್ ಅಥವಾ ಹೆಲ್ಪರ್ ಹುದ್ದೆಗೆ ಆನ್ಲೈನ್ ಮುಖಾಂತರ ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸೊ ಈ ಒಂದು PDF ಏನಿದೆಲ್ಲ ಮೇಲ್ಗಡೆ ಏನೇನು ಫಿಲ್ ಮಾಡಿರ್ತಾರೆ ಅದೆಲ್ಲ ಡೀಟೇಲ್ ಬಂದಿದೆ. ನಿಮ್ಮ ಒಂದು SLC PUC ಮಾರ್ಕ್ಸ್ ಕಾರ್ಡ್ ನಂಬರು, ಎಷ್ಟು ಅಂಕ ತೊಗೊಂಡಿದ್ದೀರಾ, ಮೊಬೈಲ್ ನಂಬರು, ಇಮೇಲ್ ID ಮತ್ತು ಏನೇನು ಅಪ್ಲೋಡ್ ಮಾಡಿದ್ದೀರಾ ಅನ್ನೋದು ಕೂಡ ನಿಮಗೆ ನೋಡಿ ಟೈಪ್ ಆಫ್ ಡಾಕ್ಯುಮೆಂಟು ಏನೇನು ಅಪ್ಲೋಡ್ ಮಾಡಿದರೆ ಎಲ್ಲನೂ ಕೂಡ ನಿಮಗೆ ಶೋ ಆಗುತ್ತೆ. ಸೊ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಈ ಒಂದು ಎಕ್ಸ್ಪೋರ್ಟ್ PDF ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೊಂದು PDF ಫೈಲು ಡೌನ್ಲೋಡ್ ಆಗುತ್ತೆ ಮೊಬೈಲ್ ಮೇಲೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಈ ಒಂದು ಅಂಗನವಾಡಿ ಹುದ್ದೆಗೆ ಈ ಒಂದು ಮೊಬೈಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸ್ಕೋದು ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ, ಏನಾದ್ರು ಡೌಟ್ಸ್ಗಳಿದ್ದರೆ, ಎಲ್ಲಾದರೂ ಕನ್ಫ್ಯೂಸ್ ಆಗ್ತಾ ಇದ್ದರೆ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಏನೇ ಒಂದು ಪ್ರಾಬ್ಲಮ್ ಇರಲಿ ಕಮೆಂಟ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಏನಾದರೂ ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇತರರಿಗೆ ವಿಡಿಯೋನ ಶೇರ್ ಮಾಡಿ, ಬೇರೆಯವರಿಗೆ ಕೂಡ ಉಪಯುಕ್ತ ಆಗ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.